ಕ್ಷೇತ್ರದಲ್ಲಿ ಒಂದಾದ ಜಾಗೃತ ಶಕ್ತಿ ದೇವತೆ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಹೊನ್ನಾವರ ತಾಲೂಕಿನ ಉಪ್ಪೂಣಿ ಶ್ರೀ ನಾಗಚಾಮುಂಡೇಶ್ವರಿ ಮತ್ತು ಪರಿವಾರ ದೇವರ ಶರನ್ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ನವರಾತ್ರಿ ಉತ್ಸವದ ಮೊದಲ ದಿನದ ಪಲ್ಲವ ಪಾರಾಯಣದಿಂದ ಪ್ರಾರಂಭವಾಗಿ ವಿಜಯದಶಮಿಯಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಚಂಡೆ ವಾದನದ ಮೂಲಕ ಪಲ್ಲಕ್ಕಿ ಉತ್ಸವದೊಂದಿಗೆ ಮುಕ್ತಾಯಗೊಂಡಿತು. ಪ್ರತಿನಿತ್ಯ ಪಲ್ಲವ ಪಾರಾಯಣ, ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ, ರಾತ್ರಿ 9 ಗಂಟೆಗೆ ಮಹಾಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದವು. ಪ್ರತಿನಿತ್ಯ ದೇವಿಯ ಅಲಂಕಾರವನ್ನು ನೂರಾರು ಸಂಖ್ಯೆಯ ಭಕ್ತರು ಕಣ್ತುಂಬಿಕೊಂಡರು. ಮಾಜಿ ಶಾಸಕ ಸುನಿಲ್ ನಾಯ್ಕ್, ಯಕ್ಷಗಾನ ಕಲಾವಿದ ಹನುಮಂತ್ ನಾಯ್ಕ್, ಸ್ಥಳೀಯ ಮುಖಂಡರಾದ ವಿನೋದ್ ನಾಯ್ಕ್ ಮಾವಿನಹೊಳೆ, ಮಾಸ್ತಪ್ಪ ನಾಯ್ಕ್ ಬಲ್ಸೆ, ವಕೀಲರಾದ ವಿಕ್ರಮ್ ನಾಯ್ಕ್, ಸುರಾಲು ಚಂದ್ರಶೇಖರ್ ಭಟ್, ನಾಗೇಂದ್ರ ನಾಯ್ಕ್ ಚಿತ್ತಾರ್ ಸೇರಿದಂತೆ ಮುಂತಾದ ಗಣ್ಯರು ಆಗಮಿಸಿ ದೇವಿಯ ದರ್ಶನ ಪಡೆದರು. ದೇವಾಲಯಕ್ಕೆ ಆಗಮಿಸಿದ ಮುಖಂಡರುಗಳನ್ನು ಕ್ಷೇತ್ರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಭಕ್ತರಾದ ಗೋಪಾಲ್ ನಾಯ್ಕ್ ಮಾತನಾಡಿ, ತಾಯಿ ಶರಾವತಿ ನದಿಯಿಂದ ಇಲ್ಲಿಗೆ ಬಂದು ನೆಲೆ ನಿಂತು ಭಕ್ತರ ಸಂಕಷ್ಟವನ್ನು ದೂರ ಮಾಡುತ್ತಿದ್ದಾಳೆ. ನಾನು ಇಲ್ಲಿಗೆ 15 ವರ್ಷಗಳಿಂದ ಇಲ್ಲಿಗೆ ಬರುತ್ತಿದ್ದೇನೆ. ಇಲ್ಲಿಗೆ ಬಂದಾಗಿನಿಂದ ಇಲ್ಲಿಯವರೆಗೆ ಸಾಕಷ್ಟು ನೆಮ್ಮದಿಯನ್ನು ಕಂಡಿದ್ದೇನೆ. ಇದು ಬಡವರ ಕ್ಷೇತ್ರ. ಇಲ್ಲಿಗೆ ಕಷ್ಟ ಎಂದು ಬಂದವರ ಕಷ್ಟಗಳನ್ನು ತಾಯಿ ದೂರ ಮಾಡುತ್ತಾಳೆ. ಈ ಕ್ಷೇತ್ರದ ಮಹಿಮೆ ಅಪಾರ ಎಂದು ತಮ್ಮ ಅನುಭವದ ಕ್ಷಣವನ್ನು ಹಂಚಿಕೊಂಡರು. ತಾಯಿ ಶರಾವತಿ ನದಿಯಿಂದ ಈ ಒಂದು ಕ್ಷೇತ್ರಕ್ಕೆ ಬಂದು ನೆಲೆ ನಿಂತು ಭಕ್ತರನ್ನು ಕೈ ಬೀಸಿ ಕರೆದು ಅವರ ಸಂಕಷ್ಟಗಳನ್ನು ಇವತ್ತು ಕಷ್ಟಗಳನ್ನು ಆಲಿಸಿ ಅವರಿಗೆ ಸುಖ ದಾರಿಯನ್ನು ತೋರಿಸುವಂಥ ಮಹಾತಾಯಿ ನಾಗಚಾಮುಂಡೇಶ್ವರಿ. ನಾನು ಸಾಧಾರಣ ಒಂದು 15 ವರ್ಷಗಳ ಹಿಂದಿನಿಂದ ಈ ಕ್ಷೇತ್ರಕ್ಕೆ ಬಂದು ಸಾಕಷ್ಟು ನೆಮ್ಮದಿಯನ್ನು ಕಂಡಿದ್ದೀನಿ. ಯಾಕೆಂತಂದರೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಮುಖ್ಯ. ಆ ನೆಮ್ಮದಿ ಇರುವಂಥ ಸ್ಥಳ ಅಂತಂದರೆ ಇದು ತಾಯಿ ಶ್ರೀ ನಾಗಚಾಮುಂಡೇಶ್ವರಿಯ ಸ್ಥಳ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಎದೆಷ್ಟೋ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟವನ್ನು ತಾಯಿಯಲ್ಲಿ ಹೇಳಿಕೊಂಡು ಆ ತಾಯಿ ದರ್ಶನ ರೂಪದಲ್ಲಿ ಅವರಿಗೆ ಆ ಕಷ್ಟವನ್ನು ಕಳೆದು ಸುಖದ ದಾರಿಯನ್ನು ಭಕ್ತಾದಿಗಳು ತೋರಿಸಿದ್ದಾಳೆ. ಹಾಗಾಗಿ ಈ ಕ್ಷೇತ್ರ ಇದು ಬಡವರ ಕ್ಷೇತ್ರ. ಅಮ್ಮ ಹೇಳ್ತಾಳೆ, ಇದು ಮಗ, ನಾವು ಇಲ್ಲಿ ಬಡವರೇ ತುಂಬಿರುವಂಥ ಈ ಒಂದು ಇದರಲ್ಲಿ ತಾನು ಪ್ರತಿಯೊಬ್ಬ ಭಕ್ತನಿಗೂ ಎಲ್ಲರನ್ನೂ ಒಂದೇ ರೀತಿಯ ನೋಡುವಂಥ ಒಂದು ಕ್ಷೇತ್ರವಾಗಿ ನಾನು ಮಾರ್ಪಾಡು ಮಾಡ್ತೀನಿ. ಈ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿ ಕಣ್ಣೀರನ್ನು ಹರಿಸ್ತಾ ಬರ್ತಾನೋ ಅವನ ನಗುವನ್ನು ತರಿಸಿ ಕಳಿಸ್ತೀನಿ ಎಂಬಂಥ ಮಾತನ್ನು ತಾಯಿ ದರ್ಶನ ರೂಪದಲ್ಲಿ ಹೇಳ್ತಾ ಇದ್ದು ಅದೇ ರೀತಿ ಮಾಡಿದ್ದಾಳೆ. ಈ ಕ್ಷೇತ್ರದ ಮಹಿಮೆಯನ್ನು ಹೇಳಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ಯಾಕೆಂತಂದರೆ ಅದೆಷ್ಟೋ ರೀತಿಯ ಭಕ್ತಾದಿಗಳು ಇಲ್ಲಿ ಬಂದಾವಾಗ ಅವರು ಪರಮ ಪಾವನರಾಗಿದ್ದಾರೆ. ಅದಕ್ಕೆ ನಾನೇ ಸಾಕ್ಷಿ. ದೇವಾಲಯದ ಪ್ರಧಾನ ಅರ್ಚಕರಾದ ರವಿ ನಾಯ್ಕ್ ಮಾತನಾಡಿ, ನವರಾತ್ರಿ ಆರಂಭ ದಿನದಿಂದಲೂ ಇಲ್ಲಿಯವರೆಗೆ 11 ದಿನಗಳ ಕಾಲ ತಾಯಿಗೆ ವಿಶೇಷ ಉಡುಗೆಗಳನ್ನ ತೊಡಿಸಿ ಬೇಕಾದ ನೈವೇದ್ಯ ಕೊಟ್ಟು ಪೂಜಿಸಲಾಗಿದೆ. ಇಲ್ಲಿಗೆ ಬಂದ ಭಕ್ತರ ಇಷ್ಟಾರ್ಥಗಳನ್ನು ತಾಯಿ ಈಡೇರಿಸುತ್ತಿದ್ದಾಳೆ. ಇಷ್ಟಾರ್ಥ ಈಡೇರಿದ ಭಕ್ತರು ಇಲ್ಲಿಗೆ ಬಂದು ಪ್ರತಿನಿತ್ಯ ಹರಕೆ ಮತ್ತು ಪೂಜೆ ಸಲ್ಲಿಸುತ್ತಿದ್ದಾರೆ. ಪ್ರತಿನಿತ್ಯ ಭಕ್ತರ ಸೇವೆಯಿಂದ ನವರಾತ್ರಿ ಉತ್ಸವ ನಡೆದಿದೆ. ತಾಯಿ ಎಲ್ಲ ಭಕ್ತರ ಇಷ್ಟಾರ್ಥ ಈಡೇರಿಸಲಿ ಎಂದು ಪ್ರಾರ್ಥಿಸಿದರು. ಇದು ಭಕ್ತರಿಂದ ನೆರವೇರ್ತಕ್ಕಂಥ ಈ ಒಂದು ದೇವಸ್ಥಾನ. ಹಾಗಾಗಿ ಭಕ್ತಾದಿಗಳಿಗೆ ದೇವಿಯ ಅನುಗ್ರಹಗಳು ಅಂತ ಹೇಳಿದ್ರೆ ಯಾರಿಗೆ ಯಾವ್ಯಾವ ಇಷ್ಟಾರ್ಥಗಳಿದೆಯೋ ಆ ಇಷ್ಟಾರ್ಥವನ್ನು ದೇವಿಯ ಅನುಗ್ರಹ ಆಗ್ತಾ ಇದೆ. ಹಾಗಾಗಿ ಭಕ್ತಾದಿಗಳು ಈ ದೇವಿಯ ಸ್ಥಾನಕ್ಕೆ ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಈ ದೇವಿಯಲ್ಲಿಟ್ಟು ಪ್ರಾರ್ಥನೆ ಮಾಡಿದವಾಗ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗ್ತಕ್ಕಂಥದ್ದು ಈ ನಾಗಚಾಮುಂಡೇಶ್ವರಿ ಅನುಗ್ರಹ ಆಗ್ತಾ ಇದೆ. ಇದು ಬಹಳಷ್ಟು ಅಂದರೆ ಸಾಮಾನ್ಯ 18 ವರ್ಷಗಳಾಯಿತು ನಡೀತಾ ಇದ್ದು. ಈ 18ನೇ ವರ್ಷದಲ್ಲಿ ಯಾವ್ಯಾವ ಭಕ್ತರಿಗೆ ಶುಭ ಕಾರ್ಯ ಆಗದಾಗಿದ್ದರೆ ಶುಭ ಕಾರ್ಯ,
ಸಂತಾನ ಭಾಗ್ಯ ಆಗದೆ ಸಂತಾನ ಭಾಗ್ಯ, ಹಾಗೆಯೇ ಉದ್ಯೋಗ ಆಗಬೇಕಾದವರಿಗೆ ಉದ್ಯೋಗ ಭಾಗ್ಯವನ್ನು ಕೊಟ್ಟಂಥ ನಾಗಚಾಮುಂಡೇಶ್ವರಿ. ಇದರ ಹಿನ್ನೆಲೆ ದೇವಿ ನಮಗೆ ಚಿಕ್ಕದಂಥದ್ದು. ಈ ದೇವಿಯ ಸಾನ್ನಿಧ್ಯ ಬೆಳಿಬೇಕಾದ್ರೆ ನಮಗೆ ಚಿಕ್ಕದಾದಂಥ ಒಂದು ಮೂರ್ತಿ ಚಿಕ್ಕದಂಥದ್ದು. ಇದು ನನ್ನ ಮಗಳಿಗೆ ಅಂದರೆ ಕೀರ್ತನ ಅವರಿಗೆ 1.5 ವರ್ಷ ಇರಬೇಕಾದ್ರೆ ಆ ಮೂರ್ತಿ ಸಿಕ್ಕದಂಥದ್ದು. ಇದು ಆ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ಈ ಸಾನ್ನಿಧ್ಯದಲ್ಲಿ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಕೂಡ ಬಂದು ಪ್ರಾರ್ಥನೆ ಮಾಡಿದವಾಗ ಆ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ನಾಗಚಾಮುಂಡೇಶ್ವರಿ. ಇಲ್ಲಿ ಪ್ರತಿಯ ಅಮಾವಾಸ್ಯೆಯಲ್ಲೂ ಕೂಡ ತೀರ್ಥ ಸ್ನಾನ, ಪ್ರತಿಯ ಹುಣ್ಣಿಮೆಯಲ್ಲೂ ಕೂಡ ಸತ್ಯನಾರಾಯಣ ವ್ರತ ಈ ರೀತಿಯಾಗಿ ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದು ಇಲ್ಲಿ. ಹಾಗಾಗಿ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಭಕ್ತಾದಿಗಳಂದೇ ಈ ಸಾನ್ನಿಧ್ಯ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಈ ಸಾನ್ನಿಧ್ಯ ಬೆಳವಣಿಗೆ ನನ್ನ ಒಂದೇ ಅಲ್ಲ, ಈ ಭಕ್ತರಿಂದಲೂ ಸಾನ್ನಿಧ್ಯ ಬೆಳವಣಿಗೆ ಆಗ್ತಕ್ಕಂಥದ್ದು. ಹಾಗಾಗಿ ಈ ತಾಯಿ ನಾಗಚಾಮುಂಡೇಶ್ವರಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ಅವ್ರ ಇಷ್ಟಾರ್ಥಗಳನ್ನು ಪೂರೈಸಿಕೊಡ್ಲಿ. ಮುಂದಿನ ದಿನಗಳು ಕೂಡ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆ ಒಂದು ಶಕ್ತಿಯನ್ನು ಕೊಡಲಿ ಹೇಳಿ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾನು ಆರಂಭವಾಗಿ ದೇವಸ್ಥಾನವು ಆರಂಭವಾಗಿ 12 ವರ್ಷ 13 ವರ್ಷ 15 ವರ್ಷ ಆಗ್ತಾ ಬಂತು. ನಾನೊಂದು 14 ವರ್ಷದಿಂದ ನಡ್ಕೊಳ್ತಾ ಬಂದಿದ್ದೀನಿ ಇಲ್ಲಿ ಈ ತಾಯಿ ಸನ್ನಿಧಾನನ. ನಾನು ಸ್ವಲ್ಪ ಅಂಗವಿಕಲೆ. ನನಗೆ ಆ ತಾಯಿ ಒಂದು ಕುಟುಂಬನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಲು. ಅದೇ ಪ್ರಕಾರವಾಗಿ ಆ ತಾಯಿ ನನಗೆ ಒಂದು ಕುಟುಂಬನ ಕೊಟ್ಟಿದ್ದಾಳೆ ಮತ್ತು ಮಾಂಗಲ್ಯ ಭಾಗ್ಯನೂ ಕೊಟ್ಟು ಒಂದು ಗಂಡು ಸಂತತಿನ ಕೊಟ್ಟಿದ್ದಾಳೆ. ಇವತ್ತಿನ ತನಕನೂ ಆ ತಾಯಿಯಲ್ಲಿ ನಾನು ಕೇಳಿದ್ದು ಆ ತಾಯಿ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಇನ್ನು ಮುಂದೆ ಏನೂ ಇಲ್ಲ ಅಂತ ಹೇಳಲ್ಲ ಅಂತ ನಂಬ್ಕೊಂಡು ಇವತ್ತಿನ ತನಕನೂ ಇದ್ದೀನಿ, ಇನ್ನು ಮುಂದೂ ಇರ್ತೀನಿ. ಹಾಗೆ ನನ್ನ ಅಕ್ಕನ ಮಗನಿಗೆ ತುಂಬ ಹುಷಾರಿಲ್ಲಾಗಿತ್ತು. ಅವನ ಪರಿಸ್ಥಿತಿ ತುಂಬ ಕೆಟ್ಟದಿತ್ತು, ಪ್ರಾಣ ಹೋಗೋ ಸ್ಥಿತಿಲಿದ್ದ. ಆ ದಿವಸ ಬಂದಿದ್ದೆ, ತಾಯಿಯ ದರ್ಶನ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ. ತುಂಬಾ ಕಷ್ಟದಲ್ಲಿದ್ದ ಅವನು. ಡಾಕ್ಟ್ರೆಲ್ಲ ಹೇಳಿದರು ಅವನು ಬದುಕೋ ಚಾನ್ಸ್ ಇಲ್ಲ ಅಂತ ಹೇಳಿದರು. ಆವಾಗ ತಾಯಿನೂ ಹೇಳಿಕೆ ಕೊಟ್ಟಿದ್ಲು, ಅವನು ಉಳಿಸೋದು ತುಂಬ ಕಷ್ಟ ಮಗಳೇ ಅಂತ ಹೇಳಿದ್ಲು. ಆದರೂ ನನ್ನೊಂದು ನಂಬಿಕೆಯಿಂದ ತಾಯಿ ಹತ್ರ ಬೇಡ್ಕೊತಾನೆ ತಾಯಿ ಅಪ್ಪಣೆ ಪಡ್ಕೊಂಡು ಪ್ರಸಾದ ಕೊಟ್ಟಿದ್ಲು. ಆ ತಾಯಿ ಪ್ರಸಾದ ತಗೊಂಡು ಬರಬೇಕು ಅಂತ ಹೋಗ್ತಾ ಇದ್ದೆ. ಅದೇ ಪ್ರಕಾರವಾಗಿ ಆ ತಾಯಿ ಪ್ರಸಾದ ತಗೊಂಡು ಹೋಗೋದ್ರೊಳಗಡೆ ಒಳ್ಳೆ ಸೂಚನೆ ಕೊಡಿಸಿದ್ದಾಳೆ. ನಾನು ಇಲ್ಲಿ ತನಕ ನಂಬಿದ್ದಕ್ಕೆ ಆ ತಾಯಿ ಬಿಟ್ಕೊಟ್ಟಿಲ್ಲ, ನನ್ನ ನಂಬಿಕೆ ಸುಳ್ಳು ಮಾಡಲಿಲ್ಲ. ಆ ತಾಯಿ ನನ್ನ ಅಕ್ಕನ ಮಗನಿಗೆ ಆರೋಗ್ಯ ಕಾಪಾಡಿ ಈಗ ಅವನು ಹುಷಾರಾಗಿದ್ದಾನೆ.